ಏನು ಕಲಿಸಿಲ್ಲ ಅಂದರೂ ಡಿಸಿಪ್ಲಿನ್ ಅಂತೂ ಕಲಿಸುತ್ತೆ ರಂಗಭೂಮಿ. ಹೌದು, ಡಿಸಿಪ್ಲಿನ್ ಅಂತೂ ಕಲಿಸುತ್ತೆ. ಆ್ಯಂಡ್ ನಾವು ಎಷ್ಟು ಹಾನೆಸ್ಟಾಗಿ ನಾವು ಕೆಲಸ ಮಾಡಬೇಕು ಅನ್ನೋದನ್ನು ಮೇ ಬಿ ರಂಗಭೂಮಿನೇ ನಮಗೆ ಹೇಳ್ಕೊಡೋದು ಅನಿಸುತ್ತೆ. ಈವನ್ ಇಫ್ ಐ ಫೀಲ್ ಐ ಹ್ಯಾವ್ ಟು ಗಿವ್ ಜಸ್ಟಿಸ್ ಟು ಮೈ ಕ್ಯಾರೆಕ್ಟರ್, ನಾನೊಂದು ಪಾತ್ರಕ್ಕೆ ಓಕೆ ನಾನು ನ್ಯಾಯ ಒದಗಿಸ್ಬೇಕು ಅಂತಿದ್ರೆ ರಂಗಭೂಮಿ ಒಂದು ಬೇಸ್ ಆಗಿ ನಮಗೆ ತುಂಬ ಚೆನ್ನಾಗಿ ಒಂದು ಫೌಂಡೇಶನ್ ಹಾಕಿ ಹೇಳ್ಕೊಡೋದು. ನಾನು ಕೇಳ್ತಿದ್ದೆ ಅದನ್ನೆಲ್ಲ, ಬಟ್ ನಂಗೆ ಎಕ್ಸ್ಪೀರಿಯನ್ಸ್ ಆದಾಗ ಐ ಆಮ್ ಲೈಕ್ ಎಸ್ ದಿಸ್ ಇಸ್ ಟ್ರೂ. ಪ್ರವರ ಆರ್ಟ್ ಸ್ಟುಡಿಯೋ ಅನ್ನೋ ಟೀಮ್ ಜೊತೆ ನಾನು ಇದ್ದಿದ್ದು. ಆ್ಯಂಡ್ ಸೇಮ್ ಕಾಲೇಜಲ್ಲಿ ನನಗೆ ಥಿಯೇಟ್ರ್ ಜಾಯ್ನ್ ಆಗಬೇಕು, ಆ್ಯಕ್ಟ್ ಮಾಡಬೇಕಂತ ಕಲಿಬೇಕಂತ ತುಂಬ ಆಸೆ ಇತ್ತು. ಬಟ್ ಹೆಂಗೆ ಜಾಯ್ನ್ ಆಗೋದು, ಎಲ್ಲಿ ಜಾಯ್ನ್ ಆಗೋದು ಅಂತ ಗೊತ್ತಿರಲಿಲ್ಲ. ನನ್ನ ಕಾಲೇಜಲ್ಲಿ ನನ್ನ ಸೀನಿಯರ್ ಒಬ್ಬರು ದೇವರ್ ಇನ್ ದಿಸ್ ಟೀಮ್, ಅವರು ಕ್ಲಾಸ್ಗೂ ಬಂದು ಈ ಥರ ನಾಟಕ ಮಾಡ್ತೀವಿ, ಬಂದು ನೋಡಿ ಇಂಟ್ರೆಸ್ಟ್ ಇದ್ದರೆ ವೀಕೆಂಡಲ್ಲಿ ಅಂತ ಹೇಳಿದ್ರು. ಸೊ ಐ ಯೂಸ್ ದಟ್ ಆಪರ್ಚುನಿಟಿ, ಹೋಗಿ ನೋಡಿದೆ. ಇಷ್ಟ ಆದರೆ ಟೀಮು, ನಾಟಕ ಎಲ್ಲ ಚೆನ್ನಾಗಿದೆ, ಜಾಯ್ನ್ ಆಗಿಬಿಡೋಣ ನಾನು ಅಂತ ಹೋಗಿ ನೋಡಿದೆ. ನಂಗೆ ತುಂಬ ಇಷ್ಟ ಆಯಿತು. ಆಮೇಲೆ ಅವರು ಒಂದು ಈ ಥರ ಬಂದು ಒಂದು ಡೈಲಾಗ್ ಕೊಡ್ತೀವಿ, ಹೇಳಿ ಏನು ಹಿಂಗೆ ಅಂತ ಹೇಳಿದ್ರು. ಆಮೇಲೆ ಹೋದೆ ವೀಕೆಂಡು. 5 ನಿಮಿಷ ಲೇಟ್ ಆದರೂ ಮನೆ ಕಳಿಸ್ಬಿಡ್ತಾಯಿದ್ರು, ಅಷ್ಟು ಸ್ಟ್ರಿಕ್ಟ್ ಇದ್ರು ಅವರು. ತುಂಬ ಪಂಕ್ಚುಯಾಲಿಟಿ ಮೇಂಟೈನ್ ಮಾಡಬೇಕಿತ್ತು. ಆ್ಯಂಡ್ ಹಾಗೆ ಸ್ಟಾರ್ಟ್ ಆಗಿ ಅಲ್ಲೊಂದು ಸ್ವಲ್ಪ ನಾಟಕಗಳು, ಒಂದು ಸ್ವಲ್ಪ ಬ್ಯಾಕ್ ಸ್ಟೇಜ್ ಎಲ್ಲ ವರ್ಕ್ ಮಾಡಿದೆ. ಅದ್ರ ಜೊತೆ ನನ್ನ ಕಿನ್ನರಿ ಕಮಿಟ್ ಆಗಿದ ತಕ್ಷಣ ಐ ಕುಡಂಟ್ ಗಿವ್ ಮೋರ್ ಟೈಮ್, ಬಿಕಾಸ್ ನಾನು ಇಲ್ಲಿ ಆಲ್ಮೋಸ್ಟ್ 25 ಡೇಸ್ ಶೂಟ್ ಮಾಡ್ತಿದ್ದೆ ಕಿನ್ನರಿಗೆ. ಆ ಟೈಮಲ್ಲಿ ನನಗೆ ಒಂದು ಸ್ವಲ್ಪ ತಿಂಗಳು ನಾನು ಹೆಂಗೋ ಜಗಲ್ ಮಾಡ್ಕೊಂಡು ಮಾಡಿದೆ. ಆ್ಯಂಡ್ ಸ್ವಲ್ಪ ಶೋಸು ಮಾಡಿದೆ. ಬಟ್ ನೀವು ಇಲ್ಲಿ ಟೈಮ್ ಕೊಡಬೇಕಂದ್ರೆ ರಂಗಭೂಮಿಗೆ ನೀವು ಅಷ್ಟು ಟೈಮ್ನ ನೀವು ಡೆಡಿಕೇಟ್ ಮಾಡಲೇಬೇಕು. ಒಂದು ಶೋ ಇದೆ ಅಂದಾಗ ನನಗೆ ರಿಹರ್ಸಲ್ಗೆ ಬರೋಕ್ಕಾಗಲ್ಲ ಅನ್ನೋ ರೀಸನ್ನೇ ಇಲ್ಲ. ಇಲ್ಲಿ ನಮ್ಮ ಶೂಟಿಂಗ್ ಹೆಂಗಿದೆ ಅಂದರೆ ನನಗೆ ಹಿಂದಿನ ದಿವಸ ನೈಟ್ ಗೊತ್ತಾಗತ್ತೆ, ನಾಡಿದ್ದು ನಾಳೆ ಸ್ಕೆಡ್ಯೂಲು. ಸೊ ಆ ಥರ ಇದ್ದಾಗ ಐ ಹ್ಯಾಡ್ ಟು ಕ್ವಿಟ್ ರಂಗಭೂಮಿ ಅವಾಗ ಸೀರಿಯಲ್ಗೋಸ್ಕರ.